ಸರಿಯಾಗಿ ಸಿಗ್ತಿಲ್ಲ. ಇವಾಗ ಎಲ್ಲೇ ಹೋದ್ರು ಏಯ್ ಫೋಟೋಗ್ರಾಫರ್ ಬಾರೋ ಇಲ್ಲಿ, ಏಯ್ ಬೋಳಿ ಮಗನೆ ಬಾರೋ ಇಲ್ಲಿ, ಈ ಫ್ಲೇವರ್ಸ್ ಅಲ್ಲಿ ಕರೆಯೋ ಜನಗಳು ತುಂಬಾ ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಒಂದು ಶಾರ್ಟ್ಸ್ ಇಡಬೇಕು ಅಂದ್ರೆ ನಾವು ಎಕ್ಸಾಂಪಲ್ ಒಂದು ಬಿಲ್ಡಿಂಗು ಹತ್ಬೇಕಾಗತ್ತೆ, ಒಂದು ಮರ ಹತ್ತು ಕೂರ್ಬೇಕಾಗತ್ತೆ, ಕೆಳಗ್ ಪ್ರಾಣ ಹೋಗುತ್ತೋ ಅದು ನಮ್ಗೆ ಗೊತ್ತಿರಲ್ಲ. ಇವಾಗ ಡೈರೆಕ್ಟರ್ಗೆ ಶಾರ್ಟ್ ಬೇಕು. ಒಬ್ಬ ಫೋಟೋಗ್ರಾಫರ್ನ ಸಾಧಾರಣ ನೋಡಕ್ ಹೋಗ್ಬೇಡಿ, ಒಬ್ಬ ಕ್ಯಾಮ್ರಾಮನ್ ಸಾಧಾರಣ ನೋಡಕ್ ಹೋಗ್ಬೇಡಿ. ಅವ್ನ್ದೇ ಯಾವ್ದು ಐಡೆಂಟಿಟಿ ಕೊಡಿ, ಫಸ್ಟ್ ಅವ್ನ್ದೇ ಯಾವ್ದು ಹರಿಯತ್ತೆ ಕೊಡಿ. ಒಂದ್ ಸಿನಿಮಾ ಆಗಿದ ತಕ್ಷಣನೇ ಎಲ್ಲಾ ಕೆಲಸ ಮುಗಿಸ್ಕೊಂಡು ಅವ್ನ ಯಾವ್ದೋ ಮೂಲೆ ಗುಂಪು ಮಾಡಕ್ ಹೋಗ್ಬೇಡಿ. ಸೇಫ್ಟಿ ನಮ್ಮಲ್ಲಿ ತುಂಬಾ ಕಮ್ಮಿ ಇದೆ ಸರ್. ಆಕ್ಚುಲಿ ನಮ್ಮ ಫೀಲ್ಡ್ ಯೋಚನೆ ಮಾಡಿದ್ರೆ ನಮ್ಮಲ್ಲಿ ತುಂಬಾ ಸೇಫ್ಟಿ ಕಮ್ಮಿ. ಒಬ್ಬ ಕ್ಯಾಮ್ರಾಮನ್ಗೆ ಈ ಶಾರ್ಟ್ ಬೇಕಂದ್ರೆ ಅವ್ರಿಗೆ ಬೇಕಷ್ಟೇನೆ. ವಿಶ್ವಾಸದಿಂದ ಬಳಸಿ ವಿಶ್ವಾಸ್ ಪೇ. ವಿಶ್ವಾಸ್ ಪೇ ಇದ್ದಲ್ಲಿ ವಿಶ್ವವೇ ನಿಮ್ಮ ಕೈಯಲ್ಲಿ. ಇದು ಕನ್ನಡಿಗರ ಹೆಮ್ಮೆಯ ಪೇಮೆಂಟ್ ಆಪ್. ಡೌನ್ಲೋಡ್ ಮಾಡಿ ವಿಶ್ವಾಸ್ ಪೇ. ನಮಸ್ಕಾರ, ನನ್ನ ಹೆಸರು ದರ್ಶನ್ ಅಂತ, DP ಪ್ರೊಡಕ್ಷನ್ಸ್ ಫೌಂಡರ್ ನಾನು. ಸೊ ಈ ಸಂಸ್ಥೆ ಸ್ಟಾರ್ಟ್ ಆಗಿ 10 ವರ್ಷ ಆತ ಬಂತು. 2015 ಸ್ಟಾರ್ಟ್ ಆಗಿದ್ದು. ಓಕೆ, ದರ್ಶನ್ ಅವ್ರಿಗೆ ಈ ಒಂದು DOP ಫೀಲ್ಡ್ನ ಯಾಕೆ ಸೆಲೆಕ್ಟ್ ಮಾಡ್ಕೊಂಡ್ರು? ಸೊ ಶುರುವಾಗಿದ್ದು ಯಾವಾಗಿಂದ ಅಂತ? ಸೊ DOP ಅನ್ನೋದೇ ಒಂದು ದೊಡ್ಡ ಕನಸು. ಆ್ಯಕ್ಚುಲಿ ಒಬ್ಬ ಕ್ಯಾಮ್ರಾಮನ್ ಆಗಬೇಕು ಅನ್ನೋದು ಒಂದು ಭಾಳ ಹುಚ್ಚಿತ್ತು. ಸೊ ಆ ಹುಚ್ಚಲ್ಲಿ ಯಾರ ಹತ್ರ ಜಾಯ್ನ್ ಆಗಬೇಕು, ಎಲ್ಲಿ ಕೆಲ್ಸಕ್ಕೆ ಸೇರ್ಬೇಕು ಅನ್ನೋದು ಭಾಳ ಕಷ್ಟ ಆಯ್ತು. ಎಲ್ಲಿ ಕಲಿಬೇಕು ಅನ್ನೋದು ಗೊತ್ತಿರಲಿಲ್ಲ. ಈ ಥರ ಎಲ್ಲ ಸಂದರ್ಭ ಇದ್ದಾಗ ನಮ್ಮ ದೊಡ್ಡಪ್ಪ ಅಣ್ಣಯ್ಯ ಅಂದ್ಬಿಟ್ಟು ಅವ್ರ ಡೈರೆಕ್ಟರ್, ಅವ್ರ ಹತ್ರ ಸಲಹೆ ಕೇಳಿದಾಗ ಅವ್ರು ನನ್ನ ದೊರೆ ಭಗವಾನ್ ಅವರ ಎಡಿಟಿಂಗ್ ಸ್ಟುಡಿಯೋಗೆ ಸೇರಿಸಿದ್ರು. ಸೊ ಇಲ್ಲಿಂದ ಜರ್ನಿ ಸ್ಟಾರ್ಟ್ ಮಾಡು, ಸೊ ನಿಂಗೊಂದು ಒಳ್ಳೆ ಲೈಫ್ ಇರುತ್ತೆ ಅಂತ ಹೇಳಿದ್ರು. ಸೊ ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯಿತು. ಓಕೆ, ಹಾಗಾದರೆ ಇವಾಗ ಈ ಏನು ಛಾಯಾಗ್ರಹಣ ಏನು ಈ ಒಂದು ಫೀಲ್ಡ್ ಇದೆ, ಸೊ ಇದರಲ್ಲಿ ಸಾಕಷ್ಟು ಕಷ್ಟ ನಷ್ಟಗಳು, ನೋವು ನಲಿಗಳು ಸಾಕಷ್ಟು ಇರುತ್ತೆ ಸರ್. ಸೊ ಇದರಲ್ಲಿ ನೀವು ಅನುಭವಿಸಿದಂಥ ಕಷ್ಟಗಳು ಯಾವ ರೀತಿ ಇತ್ತು ಅಂತ? ಸರ್, ಇವಾಗ ಒಬ್ಬ ಸಾಧಾರಣ ಲೈಕ್ ಫೋಟೋಗ್ರಾಫರ್ ಆಗಿರ್ಬೋದು, ಒಬ್ಬ ಕ್ಯಾಮ್ರಾಮನ್ ಆಗಿರ್ಬೋದು, ತುಂಬ ಫೇಸ್ ಮಾಡೋ ಪ್ರಾಬ್ಲಮ್ ಏನದೇ ಮೇನ್ ರೆಸ್ಪೆಕ್ಟ್ ಸರ್. ಪ್ರತಿಯೊಬ್ಬ ಫೋಟೋಗ್ರಾಫರ್ಸ್ಗೂ ಎಲ್ಲೂ ರೆಸ್ಪೆಕ್ಟ್ ಸಹ ಸರಿಯಾಗಿ ಸಿಗ್ತಿಲ್ಲ. ಇವಾಗ ಎಲ್ಲೇ ಹೋದ್ರು ಏಯ್ ಫೋಟೋಗ್ರಾಫರ್ ಬಾರೋ ಇಲ್ಲಿ, ಏಯ್ ಬೋಳಿ ಮಗನೆ ಬಾರೋ ಇಲ್ಲಿ, ಈ ಫ್ಲೇವರ್ಸ್ ಅಲ್ಲಿ ಕರೆಯೋ ಜನಗಳು ತುಂಬಾ ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಯಾಕಂದ್ರೆ ಒಬ್ಬ ಫೋಟೋಗ್ರಾಫರ್ ಆಗ್ಬೇಕಂದ್ರೆ ತುಂಬಾ ಸ್ಟ್ರಗಲ್ ಪಟ್ಟಿರ್ತಾನೆ ಸರ್. ಒಂದು ಝೀರೋಯಿಂದ ಸ್ಕ್ರಾಚಿಂದ ಹಿಡಿದು ಅವನೊಬ್ಬ ಕ್ಯಾಮ್ರಾ ಹಿಡ್ಕೊಂಡು ಒಂದು ಬಂದು ನಿಂತ್ಕೊಂಡು ತೆಗಿಬೇಕಂದ್ರೆ ಅವನದೇ ಆದ ಶ್ರಮ ಇರುತ್ತೆ. ಒಂದು ಲೈಟಿಂಗ್ ಕೆಲಸದಿಂದ ಹಿಡ್ದಾಗ್ಲಿ, ಒಂದು ವೈರ್ ಎತ್ತದಾಗ್ಲಿ, ಸ್ಟ್ಯಾಂಡ್ ಎತ್ತದಾಗ್ಲಿ, ಈ ಕೆಲಸದಿಂದ ಫ್ಲೇವರ್ ಇಂದ ಬಂದಿರ್ತಾನೆ. ಅವನದೇ ಬೇಸರ ಐಡೆಂಟಿಟಿ ಇರುತ್ತೆ, ಅವನಿಗೆ ಆದ ರೆಸ್ಪೆಕ್ಟ್ ಸಹ ಇರುತ್ತೆ. ಸೊ ಒಂದು ಫೋಟೋಗ್ರಾಫರ್ ಕೆಲಸ ಅಂದ್ರೆ ಬಹಳ ಈಸಿ ಅಂತ ತಿಳ್ಕೊಂಡ್ ಬಿಟ್ಟಿದ್ದಾರೆ. ಆಕ್ಚುಲಿ ಈಸಿ ಅಂತ ಅಲ್ಲ ಸರ್. ಮನೆ ಮಠ ಪ್ರತಿಯೊಂದು ಬಿಟ್ಟು ಅದರದ್ದೇ ಶ್ರಮ ಕೊಟ್ಟು ಕೆಲಸ ಮಾಡ್ಬೇಕಾಗತ್ತೆ. ಸೊ ಹಾಗೆ ಫೋಟೋಗ್ರಾಫರ್ ಬಗ್ಗೆ ಹೇಳಿದ್ರಿ, ಹಾಗೇನೆ ಒಂದು ನೀವು ಕೂಡ ಸುಮಾರು ಸಿನಿಮಾಗೆ ಕೆಲಸ ಮಾಡಿದ್ದೀರಿ, DOP ಆಗಿ, ಅಸಿಸ್ಟೆಂಟ್ ಆಗಿ ಎಲ್ಲ ಮಾಡಿದ್ದೀರಿ. ಸೊ ಒಂದು ಶಾರ್ಟ್ ತೆಗಿಬೇಕಾದ್ರೆ ಅದಕ್ಕೆ ಎಷ್ಟು ಶ್ರಮ ಪಡ್ಬೇಕಂತ ಅದು ನಿಮಗೆ ಗೊತ್ತು ಅದು. ಸೊ ಅಂಥ ಸಂದರ್ಭದಲ್ಲಿ ನೀವು ಆ ತಂಡದಿಂದ ಬಯಸ್ಕೊಂಡಂತಹ ಪದಗಳಾಗಲಿ, ಅನುಭವಿಸಿದಂತಹ ಒಂದು ಕ್ಷಣದ ಬಗ್ಗೆ ಹೇಳಿದಾರೆ ಸರ್. ಸರ್ ನಿಜ, ನೀವು ಕೇಳಿದ್ದು ಭಾಳ ಚೆನ್ನಾಗಿದೆ ಕ್ವಶನ್. ಆ್ಯಕ್ಚುಲಿ ಇವಾಗ ಒಂದು ಸಿನಿಮಾ ಅಂದಿದ ತಕ್ಷಣ ಎಲ್ಲ ಓಕೆ, ಒಂದು 2 ಅವರ್ ಬ್ಯೂಟಿಫುಲ್ ಆಗಿ ನೋಡ್ತಾರೆ. ಆ 2 ಅವರ್ ಬ್ಯೂಟಿಫುಲ್ ಹಿಂದೆ ಭಾಳ ಶ್ರಮ ಇರುತ್ತೆ ಸರ್. ಮೇನ್ ಆಗಿ ಒಬ್ಬ ಫೋಟೋಗ್ರಾಫರ್ ಆಗಿರ್ಬೋದು, ಒಬ್ಬ ಸಿನಿಮಾಟೋಗ್ರಾಫರ್ ಆಗಿರ್ಬೋದು, ಒಬ್ಬ ಅಸಿಸ್ಟೆಂಟ್ ಕೆಲ್ಸಗಾರದಾಗಿರ್ಬೋದು. ಒಂದು ಶಾರ್ಟ್ಸ್ ಇಡಬೇಕು ಅಂದ್ರೆ ನಾವು ಎಕ್ಸಾಂಪಲ್ ಒಂದು ಬಿಲ್ಡಿಂಗು ಹತ್ಬೇಕಾಗತ್ತೆ, ಒಂದು ಮರ ಹತ್ತು ಕೂರ್ಬೇಕಾಗತ್ತೆ, ಕೆಳಗ್ ಪ್ರಾಣ ಹೋಗುತ್ತೋ ಅದು ನಮ್ಗೆ ಗೊತ್ತಿರಲ್ಲ. ಇವಾಗ ಡೈರೆಕ್ಟರ್ಗೆ ಶಾರ್ಟ್ ಬೇಕು. ಸೊ 2 ಥರ ಜನರಲ್ಲೂ ಇದ್ದೇ ಇರ್ತಾರೆ. ಎಲ್ಲಾ ಡೈರೆಕ್ಟರ್ಸು ನಾನು ಕೆಟ್ಟವ್ರು ಅಂತ ಹೇಳಕ್ ಹೋಗ್ತಿಲ್ಲ. ಪ್ರತಿಯೊಬ್ರು ಅರ್ಥ ಮಾಡ್ಕೊಂಡು ಹೋದ್ರೆ ನಡೆಯುತ್ತೆ ಸರ್. ಇವಾಗ ಅರ್ಥ ಮಾಡ್ಕೊಂಡಿರೋ ನನ್ಗೆ ಇದು ಬೇಕಪ್ಪ ಅಂದ್ರೆ ಮಾಡೇ ಮಾಡ್ತೀವಿ. ನಾವು ಬಂದಿರೋದು ಶ್ರಮ ಪಡೋದಕ್ಕೋಸ್ಕರನೇ. ಒಂದು ಮಾತಲ್ಲಿ ವಿನಯದಲ್ಲಿ ಹೇಳಿದ್ರೆ ಪ್ರತಿಯೊಬ್ರು ಕೇಳ್ತಾರೆ. ನೀನ್ ರಫ್ ಆಗಿ ಏನು ಅಂತ ಅಂದ್ರೆ ನಮಗೂ ಏನೋ ಅನ್ನೋದು ಬರುತ್ತೆ. ಬಟ್ ಫೋಟೋಗ್ರಾಫರ್ ಪೇಷನ್ಸ್ ಜಾಸ್ತಿ ಸರ್. ಪ್ರತಿ ಸರಿ ಸ್ಮೈಲ್ ಪ್ಲೀಸ್ ಅಂದಿ ಅಭ್ಯಾಸ. ಸೊ ನಮ್ಗೆ ರಫ್ ಅಂದ್ ರಿಪೀಟ್ ಆಗಿ ನಾವು ಬೈಯಕ್ಕೆ ಹಿಂಸೆ ಆಗತ್ತೆ ಭಾಳ. ಹಾಗೇನೆ ಯಾವ ರೀತಿ ಅಂದ್ರೆ ಫೋಟೋಗ್ರಾಫರ್ ಹೋಗಿ ನಿಮ್ಮ ಸಿನಿಮಾ ಫೀಲ್ಡ್ ಅಂತ ಬಂದಾಗ, DOP ಅಂತ ಬಂದಾಗ, ಸೊ ಅಲ್ಲಿ ನಿಮ್ಗೆ ಯಾವ ರೀತಿ ಮರ್ಯಾದೆ ಇರುತ್ತೆ ಸರ್? ಯಾಕಂದ್ರೆ ಸುಮಾರು ನೀವೇ ಹೇಳ್ದಂಗೆನೆ ಒಬ್ಬ ಕ್ಯಾಮ್ರಾಮನ್ಗಾಗ್ಲಿ, ಒಬ್ಬ ಸ್ಟಿಲ್ ಫೋಟೋಗ್ರಾಫರ್ಗಾಗ್ಲಿ ಅಷ್ಟಾಗಿ ರೆಸ್ಪೆಕ್ಟ್ ಕೊಡಲ್ಲ. ಅಂದ್ರೆ ಅವನು ಕ್ಯಾಮ್ರಾಮನು, ಅವನು ಸ್ಟಿಲ್ ಫೋಟೋಗ್ರಾಫರ್ ಅನ್ನೋ ಒಂದು ಈ ಥರ ಏನೋ ಒಂದು ಕಡೆ ನೆಗೆಟಿವ್ ಮಾತುಗಳಿದೆ ಗೊತ್ತಾ? ಸೊ ಇದು ಸರ್, ಇದು ಆಕ್ಚುಲಿ ಬದಲಾಗ್ಬೇಕು ಸರ್. ಈ ಮಾತುಗಳು ಆಕ್ಚುಲಿ ಬದಲಾಗಬೇಕು. ಯಾಕಂದ್ರೆ ಒಬ್ಬ ಹೀರೋ ಆಗ್ಬೇಕು, ಇಲ್ಲ ಒಬ್ಬ ವಿಲನ್ ಆಗ್ಬೇಕು, ಒಬ್ಬ ಹೀರೋಯಿನ್ ಆಗ್ಬೇಕು ಅಂದ್ರೆ ಒಬ್ಬ ಕ್ಯಾಮ್ರಾಮನ್ ಬಹಳ ಮುಖ್ಯ ಪಾತ್ರ ವಹಿಸ್ತಾನೆ ಸರ್. ಇವಾಗ ಒಬ್ಬ ಕ್ಯಾಮ್ರಾಮನ್ ನಿಮ್ಗೆ ಸೆರೆ ಹಿಡಿದಿಲ್ಲ ಅಂದ್ರೆ ನೀವ್ ಹೆಂಗೆ ಆಕ್ಟರ್ ಆಗ್ತೀರಾ, ನೀವ್ ಹೆಂಗೆ ತೆರೆ ಮೇಲೆ ಬರ್ತೀರಾ? ಚಾನ್ಸೇ ಇಲ್ಲ. ಸೊ ಪ್ರತಿಯೊಬ್ಬರು ಒಬ್ಬ ಡೈರೆಕ್ಟರ್ಗೆ ಏನ್ ಸ್ಥಾನ ಕೊಡ್ತಾ ಇದ್ರು ಅದೇ ರೀತಿ ಒಬ್ಬ ಕ್ಯಾಮ್ರಾಮನ್ಗೂ ನೀವು ಸ್ಥಾನ ಕೊಡ್ಲೇಬೇಕಾಗತ್ತೆ. ಯಾಕೆಂದ್ರೆ DOP ಅಂದ್ರೆ ಡೈರೆಕ್ಷನ್ ಆಫ್ ಫೋಟೋಗ್ರಫಿ ಅಂತ ಕರಿತೀವಿ ನಾವು. ಸೊ ಅದು ಸಾಮಾನ್ಯ ಸುಮ್ಮನೆ ಹೇಳಿರೋ ವರ್ಡ್ ಅಲ್ಲ ಸರ್. ಅದಕ್ಕೆ ಆದ ಒಂದು ಸ್ಥಾನ ಇದೆ. ಫೋಟೋಗ್ರಾಫರ್ನ ನೀವು ಆಕ್ಚುಲಿ ದೇವ್ರ ತರ ನೋಡ್ಬೇಕು ಸರ್. ನಾವು ದೇವ್ರ ತರ ನೋಡಿದ್ರೆ ಪೂಜಿಸಿ ಅಂತ ಕೇಳ್ತಿಲ್ಲ, ಒಂದು ಮರ್ಯಾದೆ ಕೊಡಿ ಅಂತ ಕೇಳ್ತಾ ಇದೀವಿ. ನಿಮ್ಗೆ ಬಾಯಿಗೆ ಬಂದಂಗೆ ಅಲ್ಕಲ್ಕೋ ಮಾತಾಡಿದಾಗ ನಮ್ಮ ಮನ್ಸಿಗೂ ತುಂಬಾ ನೋವಾಗುತ್ತೆ. ಯಾಕಂದ್ರೆ
ನಿಮ್ಮನ್ನ ನಾವು ಲೈಕ್ ಸೆರೆ ಹಿಡಿದು ನಾವು ಕಷ್ಟಪಟ್ಟು ಪ್ರತಿಯೊಂದನ್ನು ಎಲ್ಲ ಹಗ್ಲು ರಾತ್ರಿ ಅನ್ನೋದನ್ನ ಕಷ್ಟಪಟ್ಟು ಕೆಲಸ ಮಾಡ್ತಾ ಇರ್ತೀವಿ. ಸೊ ಅಷ್ಟೆಲ್ಲ ಕಷ್ಟ ನಡುವೆ ನಿಮ್ ಪದಗಳಿದೆಯಲ್ಲ ಒಂದೊಂದು ಬಳಕೆಗಳು ಅದೆಲ್ಲ ತುಂಬಾ ನೋವು ಮಾಡುತ್ತೆ. ಸೊ ಯಾವತ್ತೂ ಒಬ್ಬ ಫೋಟೋಗ್ರಾಫರ್ ಆಗ್ಲಿ ಒಬ್ಬ ಕ್ಯಾಮ್ರಾಮನ್ಗಾಗ್ಲಿ ದಿಟ್ ರೆಸ್ಪೆಕ್ಟ್ ಕರೋದನ್ನ ಚೂರ್ ಕಲ್ತ್ರೆ ಪ್ರತಿಯೊಬ್ರು ಒಂದು ಹೆಲ್ಪ್ ಆಗುತ್ತೆ ಸರ್. So, ಯಾಕೆ ಸರ್ ಯಾಕೆ ನನಗೂ ಅದೇ ಪ್ರಶ್ನೆ ಕಾಡುತ್ತೆ ಯಾಕೆ ಅಂತ. ಯಾಕಂದ್ರೆ ಒಬ್ಬ DOP ಇದ್ರೇನೆ ಅಲ್ಲಿ ಹೀರೋ ಹೀರೋಯಿನ್ ಎಲ್ಲಾನು ಕೂಡ ಒಂದು ಕ್ಯಾಮ್ರಾ ಇದ್ರೇನೆ ಅಲ್ಲಿ ಎಲ್ಲಾನು ಸುಂದರವಾಗಿ ಬರೋದು, ಸುಂದರವಾಗಿ ಕಾಣಿಸೋದು. ಸೊ ಅದ್ರಲ್ಲಿ ಏನಿದೆ ಅಂತವ್ರಿಗೆ ಯಾಕೆ ಅಂದ್ರೆ ಕ್ಯಾಮ್ರಾಮನ್ಗೆ ಆಗ್ಲಿ ಸೊ ಅವ್ರಿಗೆ ಯಾಕೆ ಆತ ಒಂದು ಕೀಳು ಮಟ್ಟದಲ್ಲಿ ನೋಡ್ತಾರೆ ಪದ ಉಪಯೋಗ ಮಾಡೋದಾಗ್ಲಿ. ಸೊ ಯಾಕೆ ಅಂತ ಇವೆಲ್ಲ ಸರ್ ನಿಜವಾಗ್ಲೂ ನಮ್ಗೆ ಅದು ಬಹಳ ಕನ್ಫ್ಯೂಸನ್ ಇರುತ್ತೆ ನೋಡಿ. ಒಂದು ಜಾಗದಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ ಅಂದ್ರೆ ಈಗ ನಮ್ಮ ಟೀಮೇ ಎಕ್ಸಾಂಪಲ್, ನಮ್ಮ ಕ್ರೂ ಮೆಂಬರ್ಸೇ ಆಗಿರ್ಲಿ, ನಾವೇನ್ ಚೆನ್ನಾಗಿದೆ ಈ ತರ ಒಂದು ನಗ್ನಗ್ತಾ ಮಾತಾಡೋ ಮನೋಭಾವ ಯಾಕೆ ನಮ್ಮ ಜನಕ್ಕಿಲ್ಲ ಅನ್ನೋದು ನನ್ಗೆ ಇವಾಗೂ ಅರ್ಥ ಆಗ್ತಿಲ್ಲ. ಸೊ ನಿಮ್ಮನ್ನ ಅಷ್ಟು ಸೆರೆ ಹಿಡಿದು ಅವ್ರು ಅಷ್ಟು ಶ್ರಮ ಪಟ್ಟು ಎಲ್ಲಾ ಮಾಡ್ತಿರೋರ್ನ ನೀವು ಒಂದು ಪ್ರೀತಿಯಿಂದ ಮಾತಾಡಿದಾಗ ಏನು ಕಳ್ಕೊಳಕ್ ಹೋಗಲ್ಲ, ನೀವೇನು ಕಳ್ಕೊಳ್ಳಲ್ಲ, ಒಂದು ಪ್ರೀತಿ ಗಳಿಸ್ಕೊಳ್ತೀರಾ ಅಷ್ಟೇ. ನೀವು ಪ್ರೀತಿ ಕೊಟ್ಟರೆ ನಾವು ಅದ್ಭುತವಾಗಿ ಇನ್ನ 10 ಪಟ್ಟು ಪ್ರೀತಿ ಕೊಡ್ತೀವಿ. ನಾನು ಅವಾಗ ಹೇಳ್ದಂಗೆ ಫೋಟೋಗ್ರಾಫರ್ಗೆ ಬಹಳ ಪೇಷನ್ಸ್ ಜಾಸ್ತಿ, ಓಕೆನಾ. ಸೊ ನೀವು ಎಷ್ಟು ಮುದ್ದ ಮಾತಾಡಿಸಿದ್ರೆ ಇನ್ನು ಅದ್ಭುತವಾಗಿ ನಾವು ಮಾತಾಡಕ್ ಒಂದು ಅವಕಾಶ ಸಿಗುತ್ತೆ. ನೀವೆಷ್ಟು ಕೀಳಾಗಿ ನೋಡಕ್ ಹೋಗ್ತೀರೋ ನಾವು ಅಷ್ಟು ಕೀಳ್ಮಟ್ಟಕ್ಕೆ ಹೋಗ್ತಾ ಇರ್ತೀವಿ. ಒಬ್ಬ ಫೋಟೋಗ್ರಾಫರ್ನ ಸಾಧಾರಣ ನೋಡಕ್ ಹೋಗ್ಬೇಡಿ, ಒಬ್ಬ ಕ್ಯಾಮ್ರಾಮನ್ ಸಾಧಾರಣ ನೋಡಕ್ ಹೋಗ್ಬೇಡಿ. ಅವ್ನದೇ ಯಾವ್ದು ಐಡೆಂಟಿಟಿ ಕೊಡಿ, ಫಸ್ಟ್ ಅವ್ನಿಗೆ ಒಂದು ಅರಿಯತ್ತೆ ಕೊಡಿ. ಒಂದು ಸಿನಿಮಾ ಆಗಿದ ತಕ್ಷಣನೇ ಎಲ್ಲಾ ಕೆಲಸ ಮುಗಿಸ್ಕೊಂಡು ಅವ್ನ ಯಾವ್ದೋ ಮೂಲೆ ಗುಂಪು ಮಾಡಕ್ ಹೋಗ್ಬೇಡಿ. ಆ ವ್ಯಕ್ತಿನೂ ಪಕ್ಕದಲ್ಲಿ ನಿಲ್ಲಿಸ್ಕೊಳ್ಳಿ. ಇವಾಗ ಹೀರೋ ನಿಲ್ಲಿಸ್ಕೊಂಡು ಹೆಂಗೆ ಪಕ್ಕದಲ್ಲಿ ನಿಲ್ಲಿಸ್ಕೊಂಡು ಮಾತಾಡಿಸ್ತೀರೋ ಅದೇ ರೀತಿ ಒಬ್ಬ ಡೈರೆಕ್ಟರ್ ಆದವರು ಇದೆಲ್ಲ ಗಮನಕ್ಕೆ ತಗೊಳ್ಬೇಕು. ನೀವು ಒಬ್ಬ ಕ್ಯಾಮ್ರಾಮನ್ ಪಕ್ಕದಲ್ಲಿ ನಿಲ್ಸ್ಕೊಳ್ಳಿ. ನಮ್ಮವ್ರು ಅವ್ರನ್ನ ಒಂಚೂರು ಬೆಳೆಸಿ. ಯಾಕೆಂದ್ರೆ ಅವ್ರು ನಿಮ್ಗೆ ಹಗ್ಲು ರಾತ್ರಿ ಪಕ್ಕದಲ್ಲಿ ಕೂತ್ಕೊಂಡು ನಿಮ್ ಜೊತೆ ಲೈಕ್ ಕಣ್ಣಿಗೆ ಎಣ್ಣೆ ಹಾಕೊಂಡು ಕೆಲಸ ಮಾಡಿರ್ತಾರೆ. ಸುಮ್ಮನೆ ಯಾರು ಇದು ಮಾಡ್ಕೊಂಡು ಬಂದು ಕ್ಯಾಮ್ರಾ ಇಲ್ಲಿ ಇಡೋಣ ಶಾರ್ಟ್ ಇಟ್ ಹಂಗ್ ಕೆಲಸ ಮಾಡಿರಲ್ಲ. ನಿಮ್ ಜೊತೆ ಕೂತು ನಾಳೆಗೇನು ನಾಡ್ದಕ್ಕೇನು ನಾಳೆ ಏನೇನ್ ಮಾಡ್ಬೋದು ಪ್ರತಿಯೊಂದಕ್ಕೂ ಸೀನ್ ಬೈ ಸೀನ್ ಬಂದು ಕೆಲಸ ಮಾಡಿರ್ತೀವಿ ಕೂತ್ಕೊಂಡು. ಸೊ ಅವ್ರನ್ನು ಒಂದು ಲೈಕ್ ಇಂಟ್ರಡಕ್ಷನ್ ಚೆನ್ನಾಗಿ ಕೊಡಿ, ಪಕ್ಕದಲ್ಲಿ ನಿಲ್ಸ್ಕೊಳ್ಳಿ. ಏನೂ ಅಲ್ಲಿ ಹೋಗೋದಿಲ್ವಲ್ಲ. ಲೈಕ್ ಇಟ್ಸ್ ಲೈಕ್ ಮ್ಯಾಕ್ಸಿಮಮ್ ಒಂದು 5 ನಿಮಿಷ ಅವ್ರ ಬಗ್ಗೆ ಮಾತಾಡಿರ್ತೀರಾ ಅಷ್ಟೇನೆ. ಸೊ ಅವ್ರನ್ನ ಯಾಕೆ ಮರಿತೀರಾ, ಅವ್ರನ್ನ ಮೂಲೆಗೆ ಯಾಕೆ ಇಡ್ತಾ ಇದ್ದೀರಾ? ಸೊ ಹಾಗೇನೆ ತುಂಬಾ ಚೆನ್ನಾಗಿ ಹೇಳಿದ್ರಿ. ಈ ಕೆಲವೊಂದ್ ಕಡೆ ಸಿನಿಮಾ ಶೂಟಿಂಗ್ ಮಾಡುವಂತ ಸಂದರ್ಭದಲ್ಲಿ ತುಂಬಾ ರಿಸ್ಕಿ ಅಂದ್ರೆ ಜಾಗಗಳಿರುತ್ತೆ, ತುಂಬಾ ಈ ಗುಡ್ಡ ಪ್ರದೇಶ ಈ ತರ ಎಲ್ಲ ಇರುತ್ತೆ. ಸೊ ಅಲ್ಲೆಲ್ಲ ಒಂದು ಶೂಟಿಂಗ್ ಮಾಡ್ಬೇಕಾದ್ರೆ ನೀವು ಒಂದು ಕ್ಯಾಪ್ಚರ್ ಮಾಡ್ಬೇಕಾದ್ರೆ ಬಹಳ ಕಷ್ಟ ಇರುತ್ತೆ. ಆ ಕ್ಯಾಮ್ರಾಗಳು ಎತ್ಕೊಂಡು ಹೋಗೋದಾಗ್ಲಿ, ಕೆಲವೊಂದು ಎಕ್ವಿಪ್ಮೆಂಟ್ಸ್ ಎತ್ಕೊಂಡು ಹೋಗೋದಾಗ್ಲಿ. ಸೊ ತುಂಬಾನೇ ಅದು ತುಂಬಾ ರಿಸ್ಕ್ ಆದ ವರ್ಕ್. ಸೊ ಅಂತ ಸಂದರ್ಭದಲ್ಲಿ ಯಾವ ರೀತಿ ಎಲ್ಲ ಮೇಂಟೈನ್ ಮಾಡ್ತೀರಿ ಸರ್? ಹಾಗಾದ್ರೆ ಸರ್ ಈ ತರ ವಿಷಯ ಅಂತ ಬಂದಾಗ ನಾವು ದೇವರನ್ನೇ ಕಾಲ್ ಮುಗಿಬೇಕು ನಮ್ಮ ಲೈಟ್ ಹುಡುಗರಿಗೆ, ಲೈಟಿಂಗ್ಸ್ ಅವ್ರಿಗೆ, ಡಿಪಾರ್ಟ್ಮೆಂಟ್ ಅಸಿಸ್ಟೆಂಟ್ಸ್ಗೆಲ್ಲನು. ಯಾಕಂದ್ರೆ ಒಂದೊಂದು ಲೈಟ್ ಬಂದು 100 kg 120 kg 80 kg ಈ ತರ ಫ್ಲೇ ಇದ್ದಾಗ ಒಬ್ಬೊಬ್ರು ವ್ಯಕ್ತಿಗಳು ಅಷ್ಟು ದೂರ ನಾವು ಎತ್ಕೊಂಡು ಹೋಗ್ಬೇಕು. ಆಟೋ ಬರೋದಿಲ್ಲ, ಬೇರೆ ಕ್ರೈನ್ ಹೋಗಲ್ಲ, ಏನು ಮೇಲೆ ಹೋಗ್ದಿರ ನಮ್ಮ ಮನುಷ್ಯನೇ ಎತ್ಕೊಂಡು ಹೋಗ್ಬೇಕಾಗತ್ತೆ. ಆ ಆಪ್ಷನ್ಸ್ ಇದ್ದಾಗ ಅವ್ರನ್ನೆಲ್ಲ ಕೈ ಮುಗಿಬೇಕಾಗತ್ತೆ ಸರ್. ಯಾಕಂದ್ರೆ ಅಷ್ಟು ಸೇಫ್ಟಿಯಾಗಿ ನಾವು ತಗೊಂಡು ಹೋಗ್ಬೇಕು. ನಮ್ಗೆ ಆದ ಲೈಟಿಂಗ್ ನಾವು ಫಿಕ್ಸ್ ಮಾಡಬೇಕು, ಅದ್ರದ್ದೇ ಆದ ಟೈಮ್ ಫಿಕ್ಸ್ ಆಗುತ್ತೆ. ಬರೀ ಮ್ಯಾಕ್ಸ್ 2-3 ಸೆಕೆಂಡ್ ಸೀನ್ಗೆ ನಾವು ಅಷ್ಟು ಮಿನಿಮಮ್ ಅಂದ್ರೆ 4-5 ಅವರ್ ಕೆಲಸ ಮಾಡಿರ್ತೀವಿ. ಅದಕ್ಕೆ ಶ್ರಮ ಯಾರಿಗೂ ಗೊತ್ತಿರಲ್ಲ. ವಾವ್ ಚೆನ್ನಾಗಿದೆ ಅಂತ ಹೇಳ್ಬಿಡ್ತಾರೆ ಹೊರತು ಅದನ್ನ ಹೇಳಿದಾಗ ಆಗೋ ಖುಷಿನೇ ಬೇರೆ ಸರ್. ಒಬ್ಬ ಕ್ಯಾಮ್ರಾಮನ್ಗೆ ಅದು ಸೂಪರ್ ಆಗಿದೆ ಅಂತಾರಲ್ಲ, ಅಷ್ಟು ನೋವು ಏನಿರುತ್ತೆ ಸರ್ 2 ಸೆಕೆಂಡಲ್ಲಿ ನುಂಗ್ಕೊಂಡ್ಬಿಡ್ತೀವಿ ಸರ್ ಇದು. ಸೊ ಇದೇ ಕ್ಯಾಮ್ರಾಮನ್ಗಳ ಒಂದು ಇದು ಲೈಕ್ ಎನರ್ಜಿ ಅಷ್ಟೇನೆ, ನಮ್ಮ ಎನರ್ಜಿನೇ ಅದು. ನಾವು ಅಷ್ಟು ಶ್ರಮ ಪಟ್ಟು ಈ ಪೆಟ್ಟು ಬಿದ್ದಿರ್ತವೆ, ಒಬ್ಬರು ಏಟ್ ಬಿದ್ದಿರ್ತಿದೆ, ಕರೆಂಟ್ಗಳು ಹೊಡಿಸ್ಕೊಂಡಿರ್ತಾರೆ, ಮಳೆ ಬಂದ್ರೆ ಸೇಫ್ಟಿ ಇರೋದಿಲ್ಲ. ಆ ಟೈಮ್ ಎಲ್ಲಾನು ಬಿಟ್ಟು ಒಂದು ಶಾರ್ಟ್ಗೋಸ್ಕರ ಏನಕ್ಕೆ ವೇಟ್ ಮಾಡ್ತೀವಿ ಅಂದ್ರೆ ಜನಗಳು ಒಂದು ವಾವ್ ಏನ್ ಶಾರ್ಟ್ ಗುರು, ಏನ್ ಸೀನ್ ತೆಗ್ದವನ್ ಗುರು, ಇದೊಂದು ಮಾತು ಕೇಳೋದಕ್ಕೋಸ್ಕರ ಅಷ್ಟು ದಿನ ಶ್ರಮ ಪಡ್ತೀವಿ. ವಾವ್ ಸೂಪರ್ ಅನ್ನೋದಕ್ಕೆ ಅದೇ ಒಂದು ಅವಾರ್ಡ್ ನಿಮ್ಗೆ. ಹೌದು, ಚೆನ್ನಾಗಿದ್ಯಪ್ಪ, ಚೆನ್ನಾಗಿ ತೆಗ್ದಿದ್ಯಪ್ಪ ಹಿಂಗ್ ಅಂದ್ಬಿಟ್ರೆ ಸರ್ ಅವ್ನ್ ಮನುಷ್ಯ ಎಲ್ಗೋ ಹೋಗ್ಬಿಡ್ತಾನೆ ಸರ್. ಅವ್ನ್ಗಾಗೋ ಖುಷಿ ಇದೆಯಲ್ಲ ಅದು ಹೇಳ್ಕೊಳಕ್ ಆಗದ, ಅದೊಂದು ನಾರ್ಮಲ್ ಖುಷಿ ಅಂತ ಅಲ್ಲ, ಅಷ್ಟು ಸಣ್ಣ ಹೊಗಳಿಕೆ ಸಾಕು ಸರ್ ಮನುಷ್ಯನ್ಗೆ. ಹಾಗೇನೆ ಜೊತೆಗೆ ಸಿನಿಮಾ ಅಂತ ವಿಚಾರ ಬಂದಾಗ ಸರ್ ಅಂದ್ರೆ ಕ್ಯಾಮ್ರಾಮನ್ಗಳಿಗೆ ಯಾವ ರೀತಿ ಅಂದ್ರೆ ಸೇಫ್ಟಿ ಕೊಡ್ತಾರೆ ಸರ್? ಪ್ರೊಡ್ಯೂಸರ್ ಆಗ್ಲಿ ಡೈರೆಕ್ಟರ್ ಆಗ್ಲಿ ಯಾವ ರೀತಿ ಸೇಫ್ಟಿ ಇರುತ್ತೆ ಅಂತ ನಿಮ್ಗೆಲ್ಲ? ಸೇಫ್ಟಿ ನಮ್ಮಲ್ಲಿ ತುಂಬಾ ಕಮ್ಮಿ ಇದೆ ಸರ್. ಆಕ್ಚುಲಿ ನಮ್ಮ ಫೀಲ್ಡ್ ಯೋಚನೆ ಮಾಡಿದ್ರೆ ನಮ್ಮಲ್ಲಿ ತುಂಬಾ ಸೇಫ್ಟಿ ಕಮ್ಮಿ. ಒಬ್ಬ ಕ್ಯಾಮ್ರಾಮನ್ಗೆ ಈ ಶಾರ್ಟ್ ಬೇಕಂದ್ರೆ ಅವ್ರಿಗೆ ಬೇಕಷ್ಟೇನೆ, ನಿನ್ಗೇನು ಎತ್ತ ಅನ್ನೋ ಗೊತ್ತಿಲ್ಲ. ಇವಾಗ ಒಬ್ಬ ಎಕ್ಸಾಂಪಲ್ ಒಬ್ಬರು ಅಲ್ಲಿ ಫೈಟ್ ಸೀನ್ ನಡೀತಿದೆ ಅಂದ್ರೆ ಅಲ್ಲಿ ಮೇಲಿಂದ ಆರ್ಬೇಕಂದ್ರೆ ಅವ್ನಿಗೆ 100 ಬೆಲ್ಟ್ ಹಾಕಿ 100 ಇದಾಕಿ ಎಲ್ಲ ಅಷ್ಟು ಸೇಫ್ಟಿ ಮಾಡೋರು. ಅದೇ ನಾವು ಒಂದು ವ್ಯಕ್ತಿ ಮೇಲೆ ಕೂತಿದ್ದಾನೆ ಅಂದ್ರೆ ಎಲ್ಲಿ ಸೇಫ್ಟಿ ಎಲ್ಲ ಹೋಯ್ತು? ನಿನ್ಗೊಂದು ಬೆಲ್ಟ್ ಏನಾದ್ರೂ ಅದಕ್ಕೆ ಸೇಫ್ಟಿ ಇದೆಯಾ? ಎಕ್ಸಾಂಪಲ್ ನೀನ್ ಕ್ರೇನ್ ಹಾಕೊಂಡು 30 ಫೀಟ್ 30 ಅಡಿ 40 ಅಡಿ ಮೇಲೆ ಇರ್ತೀಯ. ಎಕ್ಸಾಂಪಲ್ ಏನೋ ಸ್ಲಿಪ್ ಆಯ್ತು, ನಿನ್ಗೇನ್ ಸೇಫ್ಟಿ ಇದೆ? ಕೆಳಗಡೆ ಏನೋ ಬೆಡ್ ಇದೆಯಾ ನಿನ್ಗೆ ಅಂತ? ಏನೂ ಇಲ್ಲ. ನಿನ್ಗೇನೋ 0 ಇದೆ. ಲೈಕ್ ಹೆಂಗ್ ನಿಂತಿರ್ತೀವಿ ಅಂದ್ರೆ ನನ್ನ ಜೀವದ ಮೇಲೆ ನಾನು ನಿಂತಿರ್ತೀನಿ.
ಸೊ ಏನು ಸೇಫ್ಟಿ ಅನ್ನೋದಿಲ್ಲ ಸರ್, ಅದೊಂದು ನಮ್ಮಲ್ಲಿ ನಾವು ಒಂದು ಚೇಂಜಸ್ ಮಾಡ್ಕೊಳ್ಬೇಕು. ಯಾಕೆಂದ್ರೆ ಆಕ್ಚುಲಿ ನೀವು ಹೇಳಂಗೆ ಸೇಫ್ಟಿನೂ ಬಹಳ ಮುಖ್ಯ. ಇವಾಗ ಕ್ಯಾಮ್ರಾಮನ್ ಅಂದ್ಮೇಲೆ ಅವ್ನು ಮುಖ್ಯ. ಇವಾಗ ನಾನಿಲ್ಲಾಂದ್ರೆ ಇನ್ನೊಬ್ಬ ಬರ್ಬೋದು, ಒಪ್ಕೊಳ್ತೀನಿ. ಆದ್ರೆ ನಾನು ಆ ಸ್ಥಾನಕ್ಕೆ ಬರೋದಕ್ಕೆ ನಾನು ಪಟ್ಟಿರೋ ಶ್ರಮ ಇರುತ್ತಲ್ಲ, ಅದು ತುಂಬಾ ಮುಖ್ಯ ಪಾತ್ರ ವಹಿಸುತ್ತೆ ಸರ್. ಸೊ ಸುಮಾರು ಸರಿ ಅಂದ್ರೆ ಕಾಮನ್ ಆಗಿ ಒಂದ್ ಸೀನು ಸರಿಯಾಗಿ ಬಂದಿಲ್ಲ ಅಂದಾಗ ಈ ಪ್ರೊಡ್ಯೂಸರ್ ಇಂದಾಗ್ಲಿ ಡೈರೆಕ್ಟರ್ಗಳಿಂದಾಗ್ಲಿ ನೀವು ಬಯಸ್ಕೊಂಡಿದ್ದಲ್ಲ ಆ ತರ ಅನುಭವಗಳು ಇರುತ್ತೆ ಸರ್ ನಿಮ್ದು? ತುಂಬಾ ಬಯಸ್ಕೊಂಡಿದೀವಿ ಸರ್, ಅಲ್ಕಲ್ಕ ಮಾತಲ್ಲೂ ಬಯಸ್ಕೊಂಡಿದೀವಿ, ಬಯಸ್ಕೊಂಡಿಲ್ಲ ಅಂತ ಅಲ್ಲ. ಎಕ್ಸಾಂಪಲ್ ತುಂಬಾ ಮುದ್ದ ಮಾಡಿದ್ದಾರೆ ಸಿನಿಮಾ ಅಂದ್ಮೇಲೆ ತಪ್ಪು ಸರಿ ಹಾಗೆ ಆಗುತ್ತೆ ಸರ್. ಇವಾಗ ನಾನು ಪರ್ಫೆಕ್ಟ್ ಅಂತ ನಾನು ಇವತ್ತು ಹೇಳ್ಕೊಳಕ್ಕಾಗಲ್ಲ. ನಾವು ಪ್ರತಿಯೊಂದು ಬೆಳಿಗ್ಗೆ ಇವಾಗ ಮಲ್ಲಿಗೆ ನಾನು ಎದ್ದಿದ್ದೀನಿ ಅಂದ್ಮೇಲೆ ನಾಳೆ ದಿನ ನನಗೆ ಹೊಸ ದಿನನೇ ಅದು. ಇದು ಸರ್ ನಾನು 0 ಇಂದಾನೆ ಸ್ಟಾರ್ಟ್ ಮಾಡಬೇಕು. ಪ್ರತಿದಿನ ನಾನು ಇಡೋ ಫ್ರೇಮ್ ಅಲ್ಲ ನನಗೆ ಲೈಕ್ ವಿಭಿನ್ನವಾಗೇ ಇರುತ್ತೆ, ಮತ್ತೆ 0 ನಾಲೆಜ್ ಇಂದಾನೆ ಸ್ಟಾರ್ಟ್ ಮಾಡಿರ್ತೀನಿ, ಏನೋ ಕ್ರಿಯೇಟಿವ್ ಆಗಿ ಕೊಡೋಣ ಅಂತಾನೆ. ಸೊ ಈ ತರ ನಾವು ಒಂಚೂರು ಪ್ರಯತ್ನ ಮಾಡೋ, ಒಂಚೂರು ಟೈಮ್ ಡಿಲೇ ಆಗ್ಬೋದು, ಟೈಮ್ ಡಿಲೇ ಅದೆಲ್ಲ ಚೂರು ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ಸರ್. ಒಂದೊಂದು ಟೈಮಲ್ಲಿ ಅಷ್ಟೇ ಸ್ಪೀಡಾಗಿ ನಾವು ಕೆಲಸನೂ ಮಾಡಿರ್ತೀವಿ, ಒಂದ್ಸರಿ ಡಿಲೇ ಮಾಡ್ತಿದೀವಿ ಅಂದ್ರೆ ನಮಗೆ ಲೈಟಿಂಗ್ ಸಪೋರ್ಟ್ ಮಾಡ್ತಿರಲ್ಲ, ವೆದರ್ ಸಪೋರ್ಟ್ ಮಾಡ್ತಿರಲ್ಲ. ಸೊ ಇದೆಲ್ಲ ಪ್ರಾಬ್ಲಮ್ ಇದ್ದಾಗ ಚೂರು ಡಿಲೇ ಆದಾಗ ಪ್ರೊಡ್ಯೂಸರ್ ಆಗಲಿ ಡೈರೆಕ್ಟರ್ ಆಗಲಿ ಅರ್ಥ ಮಾಡ್ಕೋಬೇಕು ಸರ್. ಡೈರೆಕ್ಟ್ ಏನೋ ಲೈಟ್ಗಳು ಮಾಡ್ಕೊಂಡು ನಮ್ಗಾಗ್ಲಿ ಇಲ್ಲ ಲೈಟ್ ಹುಡುಗರಿಗಾಗ್ಲಿ ಕೆಲಸದವ್ರಿಗೆ ಬೈಯೋದಲ್ಲ ಸರ್. ಇವಾಗ ಸೊ ಅದು ಬೈದ ತಕ್ಷಣ ಏನು ಬರೋದಿಲ್ಲ, ಅರ್ಥ ಮಾಡ್ಕೋಬೇಕು. ಮೇನಾಗಿ ಒಂದು ಫೀಲ್ಡಲ್ಲಿ ನಾವು ಕೆಲಸ ಮಾಡ್ತಿದೀವಿ ಅಂದಾಗ ಅರ್ಥ ಮಾಡ್ಕೊಳ್ಳಿ, ಕ್ಯಾಮ್ರಾಮನ್ ಅವ್ನ ಕಷ್ಟ ಅರ್ಥ ಮಾಡ್ಕೊಳ್ಳಿ, ನೋಡಿ ಫಸ್ಟ್ ಅವ್ನು ಏನು ಮಾಡ್ತಿದ್ದಾನೆ, ಏನಿಗೆ ಡಿಲೇ ಆಗ್ತಾ ಇದೆ, ಏನಿಗೋಸ್ಕರ ಡಿಲೇ ಮಾಡ್ತಿದ್ದಾರೆ, ಅದನ್ನ ಅರ್ಥ ಮಾಡ್ಕೊಂಡು ಮಾತಾಡಿ. ಅವನು ಚೆನ್ನಾಗೇ ಸ್ಪಂದಿಸ್ತಾನೆ. ನೀವು ಏಕ್ದಮ್ ಹಾಕಿ ಬಾಯಿಗೆ ಬಂದಂಗೆಲ್ಲ ಬೈತಾ ಹೋದ್ರೆ ಯಾರು ಮಾತು ಕೇಳಕ್ ಹೋಗಲ್ಲ ಸರ್. ಈ ತರ ಆಗ್ತಾ ಬಂದ್ರೆ ಕ್ಯಾಮ್ರಾಮನ್ ಆಗೋದಕ್ಕೆ ಭಯ ಪಡ್ತಾರೆ ಸರ್ ಜನ ಆಮೇಲೆ ಫ್ಯೂಚರಲ್ಲಿ. ನಿಜ ನಿಜ. ಈ ಒಂದು ಸಿನಿಮಾಗೆ ಕತೆ ಎಷ್ಟು ಇಂಪಾರ್ಟೆಂಟು, ಆ ಕ್ಯಾಮ್ರಾಮನ್ ಕೈ ಚಾಲಕ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅವನು ನೀಟಾಗಿ ಕ್ಲೀನ್ ಆಗಿ ಒಂದು ಕ್ಯಾಪ್ಚರ್ ಮಾಡಿ ಅದು ಆದ್ರೇನೆ ಅದು ಒಂದು ಸಿನಿಮಾ ಅಲ್ವಾ? ಸೊ ಹಾಗೇನೆ ಜೊತೆಗೆ ಅಂದ್ರೆ ಈ ಮೂಲಕ ಏನ್ ಕೇಳ್ಕೊಳಕ್ ಇಷ್ಟಪಡ್ತೀವಿ ಸರ್ ಕ್ಯಾಮ್ರಾಮನ್ಗಳಿಗೆ ಒಂದು ಸಮಸ್ಯೆ ಅಂದ್ರೆ DOP ಸ್ಟಿಲ್ ಫೋಟೋಗ್ರಾಫರ್ ಇರುವಂತ ಒಂದು ನೋವನ್ನ ನೀವು ಹೇಳ್ತಾ ಇದ್ದೀರಾ. ಈ ಮುಖಾಂತರ ಪ್ರೊಡ್ಯೂಸರ್ಗಳಿಗಾಗ್ಲಿ ಈ ಕೆಲವೊಬ್ರ ಬಗ್ಗೆ ಹೇಳಿದ್ರಿ, ಕ್ಯಾಮ್ರಾಮನ್ಗಳಿಗೆ ಮರ್ಯಾದೆ ಕೊಡಲ್ಲ, ರೆಸ್ಪೆಕ್ಟ್ ಕೊಡೋದ ಮಾತಾಡೋದಾಗ್ಲಿ ಅಂತ ಹೇಳಿದ್ರಿ. ಅಂತವ್ರಿಗೆಲ್ಲ ನೀವು ಈ ಮುಖಾಂತರ ಏನ್ ಕೇಳ್ಕೊಳಕ್ ಇಷ್ಟಪಡ್ತೀರಾ ಸರ್? ನಾನು ಏನ್ ಕೇಳ್ಕೊತೀನಿ ಅಂದ್ರೆ ದಯವಿಟ್ಟು ಹೊಸಬ್ರಿಗಾಗ್ಲಿ ಇಲ್ಲ ಕಲಿಯೋರ್ಗಾಗ್ಲಿ ಪ್ರೋತ್ಸಾಹ ಕೊಡಿ. ನೀವು ಇವಾಗಲೇ ನೀವು ಈ ತರ ಕುಗ್ಗಿಸ್ಬಿಟ್ರೆ ನಮ್ಮ ಎಕ್ಸಾಂಪಲ್ ನಾವು ಕಷ್ಟಪಡಕ್ ಬಂದಿರೋದೇ ನಮ್ಮ ಕನ್ನಡ ಇಂಡಸ್ಟ್ರಿಗೆ. ಸೊ ಈ ಇಂಡಸ್ಟ್ರಿಯಲ್ಲಿ ಕಷ್ಟಪಡ್ಬೇಕು ಅಂತ ನಾವು ಇವಾಗ ಬಂದಿದ್ದೀವಿ ಅಂದಮೇಲೆ ಅವ್ರಿಗೆ ಅಟ್ಲೀಸ್ಟ್ ಪ್ರೋತ್ಸಾಹ ಕೊಡಿ. ಇಲ್ಲ ಅಂತಂದಾಗ ಹೋಗ್ತಾ ಹೋಗ್ತಾ ತುಂಬಾ ಕಮ್ಮಿ ಆಗ್ತಾರೆ, ತುಂಬಾ ಲೋ ಹೋಗ್ತಾರೆ ಜನ. ಅವಾಗ ಆ ಫೀಲ್ಡಾ ಬೇಡ ಬಿಡಪ್ಪ ಬಹಳ ಕಷ್ಟ, ಈ ಲೆವೆಲ್ಗೆ ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ ಸರ್. ಸೊ ಇದಕ್ಕೆ ಅವಕಾಶ ಮಾಡ್ಕೊಡಕ್ ಹೋಗ್ಬೇಡಿ. ನೀವು ಎಲ್ಲಾರನ್ನೂ ಯಾವ ರೀತಿ ಬೆಳೆಸ್ತಾ ಇದೀರೋ ಅದೇ ರೀತಿ ಒಬ್ಬ ಕ್ಯಾಮ್ರಾಮನ್ ದಯವಿಟ್ಟು ಬೆಳೆಸಿ. ಹಾಗೇನಾಗುತ್ತೆ, ಪ್ರತಿಯೊಬ್ಬ ಕಲಾವಿದನು ಉಟ್ಕೋತಾನೆ, ಕ್ಯಾಮ್ರಾ ಕಲಾವಿದನು ಉಟ್ಕೋತಾನೆ, ಪ್ರತಿ ವಿಭಿನ್ನವಾಗಿ ನಮಗೆ ಶಾರ್ಟ್ಸ್ಗಳು ಸಿಗುತ್ತೆ, ಅವನದೇ ಆದ ಕ್ರಿಯೇಟಿವಿಟೀಸ್ ಉಟ್ಕೊಳ್ಳುತ್ತೆ. ಸೊ ಆದಷ್ಟು ಬೆಳ್ಸಕ್ ಟ್ರೈ ಮಾಡೋಣ ಸರ್, ಅಷ್ಟೇನೆ. ಓಕೆ, ಅಂದ್ರೆ ನಿಮ್ಮ ಈ ಒಂದು ಜರ್ನಿಯಲ್ಲಿ 10 ವರ್ಷಗಳ ಕಾಲ ನೀವು ಚಿತ್ರರಂಗದಲ್ಲಿ ಇದ್ದೀರಿ. ನಿಮ್ಗೆ ಯಾವತ್ತಾದ್ರೆ ಬೇಡ ಈ ಫೀಲ್ಡ್ ಬೇಡ ಸಾಕು, ಈ ಮಾತುಗಳೆಲ್ಲ ಕೇಳೋದು ಬೇಡ ನನಗೆ, ಯಾಕೆ ಬೇಕು, ಇಲ್ಲ ಒಂದ್ ಕಡೆ ಏನೋ ಒಂದು ಆರಾಮಾಗಿ ಕೆಲಸ ಮಾಡ್ಕೊಂಡಿರೋಣ ಅಂತ ಈ ತರದ್ ಅನಿಸಿದ್ದು ಇದೆಯಾ ನಿಮ್ಗೆ ಅಂತ? ಸರ್ ಖಂಡಿತ ಸರ್. ನಾನು ಒಂದು 2.5 ವರ್ಷ ಸತತವಾಗಿ ಒಂದು ಸಿನಿಮಾ ಕೆಲಸ ಮಾಡಿದೆ. ಸಿನಿಮಾಗೆ ಆಚೆ ರಿಲೀಸು ಆಗಿಲ್ಲ, ಕಾರಣಾಂತರದಿಂದ ಹಾಗೆ ನಿಲ್ತು. ಸೊ 2.5 ವರ್ಷ ನಾನು ತುಂಬ ಮಿಡಿಲ್ ಕ್ಲಾಸ್ ಪರ್ಸನ್ ಸರ್, ನಾನೇನು ರಿಚ್ ಕಿಡ್ ಅಲ್ಲ. ಸೊ ನಾವು ಎಲ್ಲ ಲೈಕ್ ನಿಮ್ಗೆ ಗೊತ್ತು, ಒಬ್ಬ ಕ್ಯಾಮ್ರಾಮನ್ಗೆ ಸಿಗೋವಂಥದ್ದು ಬಹಳ ಸಂಭಾವನೆ ತುಂಬ ಕಮ್ಮಿ ಹೊಸೊಬ್ಬ ಅಂತ ಹೋದಾಗ. ಸೊ ನಮ್ಮ ಶ್ರಮನೆಲ್ಲ ತೆಗ್ದು ಅದಕ್ಕೆ ಹಾಕಿರ್ತೀವಿ. ಹಗ್ಲು ರಾತ್ರಿ ಅನ್ನೋದು ಮನೆ ಮಠ ಅನ್ನೋದನ್ನ ಬಿಟ್ಟು ಕೆಲಸ ಮಾಡಿರ್ತೀವಿ. ಈಗ ನೋಡಿ ಎಕ್ಸಾಂಪಲ್, ಹೆಂಡತಿ ಮಕ್ಕಳು ಮನೆ ತಾಯಂದಿರು ಎಲ್ಲಾರನ್ನೂ ಬಿಟ್ಟು ಕೆಲಸ ಮಾಡಬೇಕಾಗುತ್ತೆ. ಈ ಥರ ಒಂದು 2.5 ವರ್ಷ ಶ್ರಮ ಪಟ್ಟು ಆ ಸಿನಿಮಾ ಆಚೆ ಬಂದಿಲ್ಲ ಅಂತಂದಾಗ ಅವ್ರು ಕ್ಯಾಮ್ರಾಮನ್ ಬೇರೆಯವ್ರಿಗೆ ಏನು ನೋವಾಗುತ್ತೋ ನಂಗೆ ಗೊತ್ತಿಲ್ಲ. ಒಬ್ಬ ಕ್ಯಾಮ್ರಾಮನ್ ಆದವನಿಗೆ ಏನೋ ಲೈಕ್ ಒಂದು ತಂದೆ ತಾಯಿನ ಕಳ್ಕೊಂಡಿರೋ ಫೀಲಿಂಗ್ ಸ್ಟಾರ್ಟ್ ಆಗಿಬಿಡುತ್ತೆ ಸರ್. ಏನೋ ಕಳ್ಕೊಂಡೆ ಅನ್ನೋ ಫೀಲಿಂಗ್ ಸ್ಟಾರ್ಟ್ ಆಗುತ್ತೆ. ಅದರಿಂದ ಅವ್ನು ಆಚೆ ಬರೋದು ಭಾಳ ಕಷ್ಟ ಸರ್. ಆ ಥರ ಕುಗ್ಗೋದಾಗ ನಾನು ಸಂಸ್ಥೆ ಅನ್ನೋದನ್ನು ಶುರು ಮಾಡಿಕೊಂಡೆ. ಸೊ ಅವಾಗ ನನ್ನ ದರ್ಶನ್ ಪ್ರೊಡಕ್ಷನ್ ಅನ್ನೋದೊಂದು ಸ್ಟಾರ್ಟ್ ಆಯಿತು. ಸೊ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯಿತು, ನನ್ನ ಈವೆಂಟ್ ಸ್ಟಾರ್ಟ್ ಆಯಿತು. ಈವೆಂಟ್ಸ್ಗಳು ಚೆನ್ನಾಗಿ ಮಾಡ್ತಾ ಬಂದೆ. ಇಲ್ಲಿವರೆಗೂ 5000+ ಈವೆಂಟ್ಸ್ ಮಾಡ್ಕೊಂಡು ಬಂದಿದ್ದೀನಿ. ಈವೆಂಟ್ಸ್ಗಳು ಜರ್ನಿ ಸ್ಟಾರ್ಟ್ ಆಗಿದೆ. ಸೊ ದರ್ಶನ್ ಅಂದ್ರೆ ನಿಮ್ಮ ಹುಟ್ಟು ಹೆಸರಾ ಸರ್, ಅಥವಾ ಏನಾದರೂ ನೀವು ದರ್ಶನ್ ಸರ್ ಅವ್ರ ಅಭಿಮಾನದಿಂದ ಇಟ್ಕೊಂಡಿರೋ ಹೆಸರಾ ಸರ್? ಸರ್ ದರ್ಶನ್ ಅನ್ನೋ ಹೆಸರು ನನ್ನ ಹುಟ್ಟ ಹೆಸರೇ, ನಮ್ಮ ತಾತ ಅವ್ರು ಇಟ್ಟಿರೋ ಹೆಸರು ಅದು. ಅಂಡ್ ನಾನು ದರ್ಶನ್ ಅಭಿಮಾನಿ ಕೂಡ ಹುಟ್ಟ ಹೆಸರು ಸರ್, ಅಷ್ಟು. ಓಕೆ 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 ಸರ್, ಇವಾಗ ಒಂದು ಫೀಲ್ಡಿಗೆ ಬರಬೇಕು ಅಂದ್ರೆ ಒಂದು ಚಿತ್ರರಂಗ ಆಗಲಿ ಯಾವುದೋ ಒಂದು ಇದಾಗಲಿ ಅದಕ್ಕೊಂದು ಹಿಂದ್ಗಡೆ ಅಂತ ಗುರು ಅಂತ ಇರ್ತಾರೆ. ನಮ್ಮನ್ನ ಯಾರೋ ಮುಂದ್ಗಡೆ ಬಿಟ್ಟು ಹೋಗಪ್ಪ ನೀನು ಹಿಂಗಿದೆ ಜೀವನ ನೀನು ನೋಡ್ಕೊ ಅಂತ ಹೇಳಕ್ಕೆ, ಏನೋ ಒಂದು ಮಾಡು ಅಂತ ಹೇಳಕ್ಕೆ ಒಬ್ರು ಗುರು ಇರ್ತಾರೆ ಹಿಂದ್ಗಡೆ. ಸೊ ಅಂತ ಗುರುಗಳು ಯಾರಾದ್ರೂ ನಿಮ್ಮಿಂದ ಇದಾರ ಅಂತ? ಸರ್ ನನ್ನ ಲೈಫಲ್ಲಿ 2 ಗುರುಗಳಿದ್ದಾರೆ. ಒಂದು ನಮ್ಮ ತಂದೆ, 2ನೇ ಗುರುಗಳು ನಾಗರಾಜ್ ಸೋಮೇಜಿ ಅಂತ ಸರ್.
ಸೊ ಈ ಟೈಮಲ್ಲಿ ಅವ್ರನ್ನ ತುಂಬ ನೆನೆಸ್ಕೊಳ್ತೀನಿ. ಯಾಕೆಂದರೆ ಇವತ್ತು ಒಂದು ಹೊತ್ತು ಅನ್ನ ತಿಂತಾ ಇದ್ದೀನಿ, ಒಂದು ನನ್ನ ಕ್ಯಾಮ್ರಾ ಇಟ್ಕೊಂಡು ಏನೋ ಒಂದು ನಾನು ಶಾರ್ಟ್ಸ್ ಮಾಡ್ತಾ ಇದ್ದೀನಿ, ಒಂದು ಕ್ರಿಯೇಟಿವ್ ಆಗಿ ಏನೋ ಮಾಡ್ತಾ ಇದ್ದೀನಿ, ಒಂದು ಎಡಿಟಿಂಗ್ ಮಾಡ್ತಾ ಇದ್ದೀನಿ ಅನ್ನೋದಾದರೆ ಪ್ರತಿಯೊಂದು ಆ ನಾಗರಾಜ್ ಸೋಮ್ಯಾಜಿ ಅನ್ನೋರಿಂದನೇ ಕಾರಣ. ಯಾಕೆಂದರೆ ಅವ್ರ ಹತ್ರ ನಾನು ಅಸಿಸ್ಟೆಂಟ್ ಆಗಿ ಸೇರಿದ್ದು, ಅವ್ರು ನನಗೆ ಕಲಿಸ್ಕೊಟ್ಟಿದ್ದ ವಿದ್ಯೆ ನನ್ನ ಇಲ್ಲಿವರೆಗೂ ತಂದು ನಿಲ್ಲಿಸಿದೆ. ಸೊ ನನ್ನ ಜರ್ನಿ ಇನ್ನೂ ಚೆನ್ನಾಗಿ ಹೋಗ್ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀನಿ. ಸೊ ಅವ್ರಿಗೆ ಇದ್ರ ಮೂಲಕ ಕೃತಜ್ಞತೆಗಳು ತಿಳಿಸ್ತೀನಿ ಸರ್.